ಮಹತ್ವಾಕಾಂಕ್ಷಿ ಯೋಜನೆಯಾದ ಬಾಹ್ಯಾಕಾಶ ಡಾಕಿಂಗ್ ವ್ಯವಸ್ಥೆಯ ಪರೀಕ್ಷೆಗೆ ಸೋಮವಾರ ರಾತ್ರಿ 2 ಉಪಗ್ರಹಗಳನ್ನು ಇಸ್ರೋ ಉಡಾವಣೆ ಮಾಡಿದೆ. ಜನವರಿಯಲ್ಲಿ ಈ ಉಪಗ್ರಹಗಳನ್ನು ಅಂತರಿಕ್ಷದಲ್ಲಿ ಜೋಡಿಸೋ ಪ್ರಕ್ರಿಯೆ ನಡೆಯಲಿದ್ದು, ಇಸ್ರೋ ಇದರಲ್ಲಿ ಯಶಸ್ವಿಯಾದರೆ ಈ ಸಾಧನೆ ಮಾಡಿದ ವಿಶ್ವದ 4ನೇ ದೇಶ ಎಂಬ ಖ್ಯಾತಿಗೆ ಭಾರತ ಪಾತ್ರವಾಗಲಿದೆ. ಇಸ್ರೋದ PSLV ರಾಕೆಟ್ ಮೂಲಕ ಸೋಮವಾರ ರಾತ್ರಿ 10 ಗಂಟೆಗೆ ಚೇಸರ್ ಮತ್ತು ಟಾರ್ಗೆಟ್ ಎಂಬ 2 ಉಪಗ್ರಹಗಳನ್ನು ಶ್ರೀಹರಿಕೋಟದಿಂದ ಉಡಾವಣೆ ಮಾಡಲಾಯಿತು. ಬಳಿಕ 2 ಉಪಗ್ರಹಗಳನ್ನು 476 ಕಿಲೋಮೀಟರ್ ದೂರದ ಕಕ್ಷೆಯಲ್ಲಿ ಯಶಸ್ವಿಯಾಗಿ ನಿಯೋಜನೆ ಮಾಡಲಾಯಿತು. ಈ ಯೋಜನೆಗೆ ಸ್ಪೇಡೆಕ್ಸ್ ಅಂತ ಹೆಸರಿಡಲಾಗಿದ್ದು, ಈ 2 ಪ್ರಮುಖ ಉಪಗ್ರಹಗಳ ಜೊತೆಗೆ 24 ಇತರ ಪೇಲೋಡ್ಗಳನ್ನು ಕೂಡ ಉಡಾವಣೆ ಮಾಡಲಾಗಿದೆ. ಜೀನಿ ಪರಿಧನ್ ವಾಟರ್ ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. 2 ಉಪಗ್ರಹಗಳು ಕಕ್ಷೆ ಸೇರಿದ ಬಳಿಕ ಜನವರಿಯಲ್ಲಿ ಡಾಕಿಂಗ್ ಕಾರ್ಯ ನಡೆಸಲಾಗುತ್ತೆ. ಡಾಕಿಂಗ್ ಯಶಸ್ವಿಯಾದರೆ ಬಳಿಕ 2 ಉಪಗ್ರಹಗಳ ನಡುವೆ ವಿದ್ಯುತ್ ಹರಿಸುವ ಪರೀಕ್ಷೆ ನಡೆಸಲಾಗುತ್ತೆ. ಇದಾದ ಬಳಿಕ 2 ವರ್ಷಗಳ ಕಾಲ ಈ ಉಪಗ್ರಹಗಳು ಬಾಹ್ಯಾಕಾಶದಲ್ಲಿ ಕಾರ್ಯನಿರ್ವಹಿಸಲಿವೆ. ಪ್ರಸ್ತುತ ಅಮೆರಿಕ, ರಷ್ಯಾ ಮತ್ತು ಚೀನಾಗಳು ಮಾತ್ರ ಬಾಹ್ಯಾಕಾಶ ಡಾಕಿಂಗ್ನಲ್ಲಿ ಯಶಸ್ವಿಯಾಗಿವೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದ ರೀತಿಯಲ್ಲೇ ಇಸ್ರೋ ಕೂಡ ತನ್ನದೇ ಆದ ಸ್ವದೇಶಿ ಭಾರತೀಯ ಅಂತರಿಕ್ಷ ನಿಲ್ದಾಣ ಸ್ಥಾಪಿಸೋಕೆ ಸಿದ್ಧತೆ ನಡೆಸಿದೆ. ಇದಲ್ಲದೆ ಚಂದ್ರನ ಮೇಲ್ಮೈನಿಂದ ಮಣ್ಣು ತರೋ ಪ್ರಯೋಗಕ್ಕೂ ಡಾಕಿಂಗ್ನಲ್ಲಿ ಯಶಸ್ಸು ಸಾಧಿಸುವುದು ಅನಿವಾರ್ಯವಾಗಿದೆ. ಇನ್ನು ಹೇಗೆ ನಡೆಯಲಿದೆ ಈ ಡಾಕಿಂಗ್ ಅನ್ನೋದನ್ನ ನೋಡೋದಾದರೆ, ಭೂಮಿಗಿಂತ 470 ಕಿಲೋಮೀಟರ್ ದೂರದ ವೃತ್ತಾಕಾರದ ಕಕ್ಷೆಗೆ ಉಪಗ್ರಹಗಳ ಸೇರ್ಪಡೆಯಾಗುತ್ತೆ. ಈ 2 ಉಪಗ್ರಹಗಳನ್ನು 5 ಕಿಲೋಮೀಟರ್ ಅಂತರದಲ್ಲಿ ನಿಯೋಜನೆ ಮಾಡಲಾಗುತ್ತೆ. ಬಳಿಕ ಸುಮಾರು 14 ದಿನಗಳ ಬಳಿಕ ಇಸ್ರೋ ಇವುಗಳನ್ನು 3 ಮೀಟರ್ ಅಂತರಕ್ಕೆ ತರಲಿದ್ದು, ಇವು ಪರಸ್ಪರ ಜೋಡಣೆಯಾಗಲಿವೆ. ಸ್ಪೇಡೆಕ್ಸ್ನಲ್ಲಿ ಹೈ ರೆಸಲ್ಯೂಷನ್ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಇವು ಉತ್ತಮ ಗುಣಮಟ್ಟದ ಚಿತ್ರಗಳನ್ನು ಭೂಮಿಗೆ ರವಾನಿಸಲಿದೆ.